ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪರಮಾತ್ಮನೇ ನಮಃ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 13 ಏಪ್ರಿಲ್ 2026ರಿಂದ 19 ಏಪ್ರಿಲ್ 2026ರ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ ಚಂದ್ರ ಯಾವ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಅಂದ್ರೆ ಧನಿಷ್ಠಾ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ, ಅಶ್ವಿನಿ ಮತ್ತು ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರ ಬಹಳ ವಿಶೇಷವಾಗಿ 13/4/2026 ಸೋಮವಾರ ಏಕಾದಶಿ, 14/4/2026 ಮಂಗಳವಾರ ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ ಆಗುವಂತಹ ಕಾಲದಲ್ಲಿ ಯುಗಾದಿ ಹಬ್ಬ. ಈಗ ಚಾಂದ್ರಮಾನ ಯುಗಾದಿ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡಿದ್ದೀವಿ. ಈಗ ಸೌರಮಾನ ಯುಗಾದಿ ಹಬ್ಬ ಆಚರಣೆ ಮಂಗಳವಾರ ಮಾಡಿ. ಹಾಗಾದ್ರೆ ಈಗ ವಾರ ಭವಿಷ್ಯ ಒಂದೊಂದೇ ರಾಶಿದ ಭವಿಷ್ಯವನ್ನು ತಿಳಿಸ್ತಾ ಹೋಗ್ತೀನಿ. ಮೇಷರಾಶಿಯಿಂದ ಮೀನರಾಶಿವರೆಗೂ. ಕೆಲವರು ಹೇಳ್ತಾರೆ ಗುರುಜಿನ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನುವಂಥವ್ರು ಹಸ್ತ ಸಾಮುದ್ರಿಕಾ ಶಾಸ್ತ್ರ, ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ, ಇದರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಅಥವಾ ಮುಖ ಸಾಮುದ್ರಿಕಾ ಶಾಸ್ತ್ರ ಫೇಸ್ ರೀಡಿಂಗ್ ಇಂದನೂ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಹೊಸಬರು ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ. ಕೆಳಗಡೆ ಹೈಪ್ ಅಂತ ಬರುತ್ತೆ, ಪಾಯಿಂಟ್ಸ್ ಜಾಸ್ತಿ ಬಂದು ವಿಡಿಯೋ ಮೇಲೆ ಹೋಗ್ತಾ ಹೋಗುತ್ತೆ. ಹೈಪ್ ಅಂತ ಮಾಡ್ತಾ ಹೋಗಿ. ಪ್ರಿಯ ವೀಕ್ಷಕರೇ, ಈಗ ಒಂದೊಂದೇ ರಾಶಿದ ನನ್ನ ಭವಿಷ್ಯವನ್ನ ತಿಳಿಸ್ತಾ ಹೋಗ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ? ಹಾಗಾದ್ರೆ ಈ ವಾರ ಅಂದ್ರೆ 14ನೇ ತಾರೀಕು 2ನೇ ದಿನ ಮಂಗಳವಾರ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಬಂದ್ಬಿಡ್ತಾನೆ. ಸೂರ್ಯ ಯಾವ ರಾಶಿಯ ಅಧಿಪತಿ? ಸಿಂಹ ರಾಶಿಯ ಅಧಿಪತಿ. ಸೂರ್ಯ ಎಲ್ಲಿ ಉಚ್ಚತ್ವವನ್ನು ತಗೊಂತಾನೆ? ಮೇಷರಾಶಿಯಲ್ಲಿ ಪ್ರಭಾವಿತನಾಗ್ತಾನೆ. ಸೇನಾಧಿಪತಿ ಜೊತೆಗಿದ್ದಾಗ ರಾಜನಿಗೆ ಇನ್ನೂ ಶಕ್ತಿ ಜಾಸ್ತಿ ಆಗುತ್ತೆ. ಆಗ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಸಂಚಾರ, ಮೇಷರಾಶಿಗೆ 7.5 ನಡೀತಾ ಇದೆ. ಸೂರ್ಯ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ 5ನೇ ಮನೆ ಅಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೋಚಾರದಲ್ಲಿ ಎಕ್ಸಸ್ ಆಫ್ ಹೀಟ್. ಅದಕ್ಕೆ ಮೇಷರಾಶಿ ಜಾತಕರಿಗೆ ಏನಾಗ್ಬೋದು? ಅನಾರೋಗ್ಯ. ಎಲ್ಲ ಬ್ಯಾಲೆನ್ಸ್ ಆಗಿರ್ಬೇಕು. ಅಂಡಾಂಡ ಮತ್ತು ಪಿಂಡಾಂಡ ಅಂತೀವಿ. ಪ್ರಪಂಚದಲ್ಲಿ ಏನಿದೆ, ಸೂರ್ಯ, ಚಂದ್ರ, ಅಗ್ನಿ ಒಳಗಡೆ ಇದೆ ಅಲ್ವಾ? ಅಗ್ನಿ ಇದೆ, ನಮ್ಮ ಶರೀರದಲ್ಲೂ ಅಗ್ನಿ ಇದೆ. ಅಗ್ನಿ ಇರೋದ್ರಿಂದನೇ ನಾವು ತಿಂದಿರುವಂತ ಆಹಾರ ಜೀರ್ಣ ಆಗ್ತಾ ಇರುವಂಥದ್ದು. ಉಸಿರಾಡ್ತಾ ಇದ್ದೀವಿ, ಆಕ್ಸಿಜನ್ ನೋಡಿ, ಪ್ರಾಣವಾಯು ಹೋಗ್ತಾ ಇದೆ, ಬರ್ತಾ ಇದೆ. ನಾವು ಉಸಿರಾಡ್ಲಿಲ್ಲ ಅಂದ್ರೆ ಗಾಳಿ ಕೂಡ ಇದೆ ಶರೀರದಲ್ಲಿ. ಅದಕ್ಕೆ ಕೂದಲು ಉದುರ್ಬೋದು, ಕಣ್ಣಿಗೆ ತೊಂದರೆಗಳಾಗ್ಬೋದು. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯಂ ಪ್ರದಾತುನೋ ದಿನಕರಃ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ ಮೇಷರಾಶಿ ಜಾತಕರು. ಮೇಷರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲಾ ಪ್ರಯತ್ನಗಳಲ್ಲೂ ಯಶಸ್ವಿ ಆಗ್ತೀರಿ. ಈ 3 ದಿನ ನಿಮಗೆ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ನಿಮ್ಮ ಆದಾಯದಲ್ಲೂ ಕೂಡ ಏನಾಗುತ್ತೆ? ಏರಿಕೆ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದ ತಕ್ಷಣ ಅವ್ರನ್ನೇ ಕಟ್ಕೊಂಡ್ಬಿಡೋದಲ್ಲ. ಇಬ್ಬರು ಜಾತಕಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡಿಕೊಂಡು ಒಳ್ಳೆಯ ಸಂಸಾರ ಜೀವನವನ್ನು ನೀವು ಮಾಡಬೇಕು. ಮದ್ಯ ವ್ಯಾಪಾರದಲ್ಲೂ ಲಾಭ, ಪೆಟ್ರೋಲ್, ಡೀಸೆಲ್, ದ್ರವ್ಯ ವ್ಯಾಪಾರದಲ್ಲೂ ಕೂಡ ಲಾಭ ಆಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಶೀಘ್ರ ಕೋಪ ಜಾಸ್ತಿ ಆಗುವಂಥದ್ದು. ಬೇಕಾದಾಗ ಊಟ ವಸತಿ ನಿಮಗೆ ದೊರೆಯದೆ ಅನಾನುಕೂಲಗಳಾಗುವಂಥದ್ದು. ಅಧಿಕ ಖರ್ಚುಂಟಾಗುವ ಸಾಧ್ಯತೆ.
ಇನ್ನು ವಾರದ ಕೊನೆ 2 ದಿನ ಉತ್ತಮವಾದ ಭವಿಷ್ಯ, ಸನ್ಮಾನಗಳ ಪ್ರಾಪ್ತಿಯಾಗುತ್ತೆ, ಒಡವೆಗಳು ಸಿಗುತ್ತೆ, ಕಾಣಿಕೆಗಳು ಪ್ರಾಪ್ತಿಯಾಗುತ್ತೆ. ಈ ವಾರ 5 ದಿನ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ, ಗುರುವಾರ, ಶುಕ್ರವಾರ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ಬಹಳ ಜಾಗ್ರತೆಯನ್ನ ವಹಿಸಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನಿದೆ ಅಂತ. ರಾಶಿ ಚಕ್ರದಲ್ಲಿ 2ನೇ ರಾಶಿಗೆ ವೃಷಭ ರಾಶಿ. ವೃಷಭ ರಾಶಿ ಭವಿಷ್ಯ. ವೃಷಭ ರಾಶಿಯಾಧಿಪತಿಯಾದಂತಹ ಶುಕ್ರ ಯಾವ ಫಲ ಕೊಡ್ತಾನೆ? ನಿಮಗೆ ಸೂರ್ಯ ವ್ಯಯಭಾವದಲ್ಲಿ ಸಂಚಾರ ಆಗ್ತಾನೆ. ಸೂರ್ಯ ಅಂದಾಗ ನಿಮಗೆ ಚತುರ್ಥಾಧಿಪತಿ ವ್ಯಯಭಾವ, ಆರೋಗ್ಯ ಕೆಡುವಂಥದ್ದು ವೃಷಭ ರಾಶಿ ಜಾತಕರಿಗೆ, ಅಥವಾ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಅಥವಾ ಕೆಲವರು ತಾಯಿಯನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ, ವಾಹನಗಳು ನಷ್ಟ ಆಗುವಂಥದ್ದು, ಅಥವಾ ಗೃಹ ಸೌಖ್ಯ ಇರೋದಿಲ್ಲ. ಈ ವೃಷಭ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ 5 ದಿನ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಬಹಳ ಗೌರವ, ಉಲ್ಲಾಸ ಉಂಟಾಗುತ್ತೆ. ಉದ್ಯೋಗದಲ್ಲಿ ಯಶಸ್ವಿಯನ್ನ ಪಡಿತೀರಿ, ಅಧಿಕಾರ ಪಡಿತೀರಿ. ತಾವು ಮಾಡ್ತಿರುವಂಥ ಸೇವೆ ಕೆಲಸ ಏನಿದೆ ಸರ್ವಿಸ್ ಓರಿಯೆಂಟೆಡ್ ಕೆಲಸದಲ್ಲಿ ಪ್ರಮೋಷನ್, ವಿವಾಹ ಭಾಗ್ಯ ಉಂಟಾಗುತ್ತೆ. ಇನ್ನು ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ನಿಮಗೆ ಸ್ತ್ರೀಯಿಂದ ಅಧಿಕ ಖರ್ಚು, ಅನಾರೋಗ್ಯ, ಕಣ್ಣುಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳಿದೆ. ವೃಷಭ ರಾಶಿ ಜಾತಕರು ಎಚ್ಚರ. ವೃಷಭ ರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಗೆ ಮಿಥುನ ರಾಶಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ಈಗ ತಿಳಿಸ್ತೀನಿ. ಈ ವಾರ ಸೂರ್ಯ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸೂರ್ಯ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮಿಥುನ ರಾಶಿಯವರಿಗೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳ ಸ್ನೇಹ ಅಥವಾ ರಾಜಕಾರಣಿಗಳ ಪರಿಚಯ, ಅವರಿಂದ ಸಹಕಾರಗಳು ಪ್ರಾಪ್ತಿಯಾಗುತ್ತೆ. ಕೆಲವರು PWD ಕಾಂಟ್ರಾಕ್ಟ್ ಮಾಡಿರ್ತೀರಾ, ರೋಡ್ ಕಾಂಟ್ರಾಕ್ಟ್ ತಗೊಂಡಿರ್ತೀರಾ, BBMP ಇರ್ಬೋದು, ಯಾವುದೇ ಒಂದು ಕಾಂಟ್ರಾಕ್ಟ್ಗಳು ಅವ್ರಿಗೆಲ್ಲ ವ್ಯವಹಾರಗಳು ಚೆನ್ನಾಗಾಗುತ್ತೆ. ರಾಜಕಾರಣಿಗಳಾಗಿದ್ರೆ ಒಳ್ಳೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ವರಿಷ್ಠರಿಂದ, ಅಥವಾ ನಿಮ್ಮ ಪಕ್ಷದ ಮುಖ್ಯಮಂತ್ರಿಗಳಿಂದನೋ, ಅಥವಾ ನೀವು ಅಪೋಸಿಟ್ ಪಕ್ಷದಲ್ಲಿದ್ದರೆ ನಿಮ್ಮ ಮುಖ್ಯ ಯಾರು ಇರ್ತಾರೆ ನಿಮ್ಮ ಮೇಲೆ, ಅವರಿಂದ ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿ ಜಾತಕರಿಗೆ ಮಿಥುನ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಧನ ನಷ್ಟ ಆಗುವಂಥದ್ದು, ಹೊಟ್ಟೆಯಲ್ಲಿ ಏನಾದರೂ ತೊಂದರೆಗಳಾಗುವಂಥದ್ದು. ವಾರದ ಮೊದಲು 3 ದಿನ ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಗೇನಾದರೂ ಒಂದು ಅಡ್ಡಿಗಳುಂಟಾಗ್ಬೋದು. ಆದರೆ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಉಲ್ಲಾಸವಾಗಿರ್ತೀರಿ. ಸಂತೋಷ ಅನ್ನೋದು ಹೆಚ್ಚಾಗುತ್ತೆ. ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ ಆಗುತ್ತೆ. ವಿವಾಹ ಭಾಗ್ಯ ಉಂಟಾಗುತ್ತೆ. ಮಿಥುನ ರಾಶಿ ಜಾತಕರಿಗೆ ಮಿಥುನ ರಾಶಿ ಜಾತಕರು ಗುರುಗಳ ಗುರು ಸದ್ಗುರು ಆದಂಥ ಶಿವನನ್ನ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ಈಗ ನಿಮ್ಮ ಭವಿಷ್ಯ ಹೇಗಿದೆ ಅನ್ನುವಂಥ ವಿಚಾರವನ್ನ ಈಗ ನಾನು ತಿಳಿಸ್ತೀನಿ. ಕಟಕ ರಾಶಿಯವರಿಗೆ ಸೂರ್ಯ ದ್ವಿತೀಯಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಆದ್ರಿಂದ ಕಟಕ ರಾಶಿಯವರಿಗೆ ಕಳೆದುಕೊಂಡಂತಹ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುವಂಥದ್ದು. ಕೆಲವೆಲ್ಲ IAS ಆಫೀಸರ್ಸು, IPS ಆಫೀಸರ್ಸು, ಅಥವಾ KAS ಆಫೀಸರ್ಸು,
ಗ್ರೇಡ್ 1 ಈ ಥರ ಎಲ್ಲ ಒಳ್ಳೊಳ್ಳೆ ಆಫೀಸರ್ಸ್ ಇರ್ತೀರ. ನಿಮ್ಗೇನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಪೋಸ್ಟಿಂಗ್ ಆಗಿರಲ್ಲ. ಅಥವಾ ನೀವೆಲ್ಲೋ ಆಫೀಸಲ್ಲಿ ಒಂದು ಕ್ಲಾರ್ಕ್ ಥರ ಕೆಲಸ ಮಾಡ್ತಿರ್ತೀರ. ಮತ್ತೆ ಅಧಿಕಾರ ನಿಮಗೆ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ. ಸರ್ಕಾರದ ಸಹಾಯ ಪ್ರಾಪ್ತಿಯಾಗ್ಬೋದು. ಈಗ ಅಟ್ ಪ್ರೆಸೆಂಟ್ ಯಾರು ರಾಜ್ಯಕ್ಕೆ ಅಥವಾ ನೀವು ಯಾವ ಸ್ಟೇಟಲ್ಲಿ ಇದ್ದೀರೋ ಅಲ್ಲಿನ ಮುಖ್ಯಮಂತ್ರಿಗಳ ಸಹಾಯ ಅಥವಾ ದೊಡ್ಡ ರಾಜಕಾರಣಿಗಳ ಸಹಾಯ ಉಂಟಾಗಿ ನಿಮಗೆ ಬೇಕಾದ ಕಡೆ ವರ್ಗಾವಣೆ ಮಾಡ್ಕೋಬೇಕು, ನಾನು ಟ್ರಾನ್ಸ್ಫರ್ ಆಗ್ತಿಲ್ಲ ಅಂದರೆ ನಿಮಗೆ ಬೇಕಾದ ಕಡೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸರ್ಕಾರದ ಯಾವ್ದಾದ್ರು ಕೆಲಸ ಕಾರ್ಯಗಳು ನಿಂತೋಗ್ಬಿಟ್ಟಿದ್ರೆ ಅದು ಪ್ರಾಪ್ತಿಯಾಗುತ್ತೆ. ಈ ವಾರದಲ್ಲಿ ನಿಮಗೇನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಆಫರ್ ಬಂದು, ಎಕ್ಸಾಮ್ಸ್ ಏನಾರ ಬಂದು, ಇಂಟರ್ವ್ಯೂಗಳೇನೋ ನಡೀತಾ ಇದ್ರೆ ನಿಮಗೆ ಒಳ್ಳೆ ಪೋಸ್ಟಿಂಗ್ಸ್ ಕೂಡ, ಕೆಲಸ ಕೂಡ, ಸರ್ಕಾರಿ ಕೆಲಸ ಸಿಗುವಂತಹ ಸಾಧ್ಯತೆಗಳಿದೆ. ಆದರೆ ಕಟಕ ರಾಶಿ ಜಾತಕರಿಗೆ ಈ ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕೋಪ ಇದ್ದಾಗ ಏನಾಗುತ್ತೆ, ಕಲಹಗಳಾಗುತ್ತೆ. ನೀವು ಮಾಡುವಂಥ ಕೆಲಸಗಳಲ್ಲಿ ಮೂರ್ಖ ಕೆಲಸಗಳನ್ನ ಮಾಡ್ತೀರಿ ಅಥವಾ ಅನಾರೋಗ್ಯ ಉಂಟಾಗ್ಬೋದು. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ, ಮಕ್ಕಳ ಜೊತೆ ವಿವಾದ ಉಂಟಾಗುವಂತಹ ಸಾಧ್ಯತೆ ಇದೆ, ಎಚ್ಚರ. ಇನ್ನು ವಾರದ ಕೊನೆ 2 ದಿನ ಎಲ್ಲಾ ರೀತಿಯ ಅನುಕೂಲ ಆಗುತ್ತೆ, ಸೌಕರ್ಯಗಳನ್ನ ಪಡಿತೀರಿ, ಕಾಣಿಕೆಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ವಾರದ ಮೊದಲು 5 ದಿನ ಕಟಕ ರಾಶಿ ಜಾತಕರು ಎಚ್ಚರ. ಭಗವಂತ ಕಣ್ಣಿಗೆ ಕಾಣಲ್ಲ, ಆ ಭಗವಂತ ಇರುವಂಥದ್ದು ನಮ್ಗೆ ಅನುಭವ ಆಗುತ್ತೆ. ನಾವು ಉಸಿರಾಡುವಂತಹ ಆಕ್ಸಿಜನ್ ನಮ್ಮ ಕಣ್ಣು ಕಾಣಲ್ಲ. ಹಾಗೆ ಶಿವನನ್ನ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನ ಮಾಡಿಸಿ ಒಳ್ಳೇದಾಗುತ್ತೆ. ಹಣ್ಣುಗಳನ್ನ ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯ ಇಟ್ಟು ಬಡವರಿಗೆ ದಾನವನ್ನ ಮಾಡಿ ಒಳ್ಳೇದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 5ನೇ ರಾಶಿಗೆ ಸಿಂಹ ರಾಶಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತಾ ಹೋಗ್ತೀನಿ. ನಿಮ್ಮ ರಾಶಾಧಿಪತಿಯಾದಂತಹ ಸೂರ್ಯ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ದೇವರ ಆಶೀರ್ವಾದ, ಶಿವನ ಕೃಪೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಎಷ್ಟೆಷ್ಟು ನೀವು ದೇವಸ್ಥಾನಗಳಿಗೆ ಹೋಗಿ ಶಿವನ ಆರಾಧನೆ ಮಾಡ್ತೀರಿ, ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರಗಳನ್ನ ಮಾಡಿದ್ರೆ, ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಾ ಹೋದ್ರೆ ತುಂಬಾ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಟೈಮ್ ತುಂಬಾ ಚೆನ್ನಾಗಿದೆ. ಸಿಂಹರಾಶಿಯವರು ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ, ವೃತ್ತಿಯಲ್ಲಿ ಲಾಭ ಆಗುತ್ತೆ. ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಕೂಡ ನೀವು ಲಾಭವನ್ನ ಪಡಿತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಏನಾದರೂ ಒಂದು ಕಷ್ಟಗಳು, ಸರಿಯಾಗಿ ಊಟ ಜೀರ್ಣ ಆಗದೆ ಅಜೀರ್ಣ, ಪೈಲ್ಸ್ ರೋಗ, ಗ್ಯಾಸ್ಟ್ರಿಕ್ ಈ ಥರ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಆಹಾರ ಊಟ ಆದಮೇಲೆ ಮಜ್ಜಿಗೆ ಕುಡಿಯೋದನ್ನು ಮರಿಬೇಡಿ. ಸಿಂಹರಾಶಿ ಜಾತಕರಿಗೆ ಏನು ಪರಿಹಾರ ನೀವು ಮಾಡಬೇಕು ಅಂದಾಗ ಓಂ ಮಹಾದೇವಾಯ ನಮಃ, ದೇವ ಮಹಾದೇವನನ್ನ ಪ್ರಾರ್ಥನೆ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಗೆ ಕನ್ಯಾ ರಾಶಿ. ಹಾಗಾದ್ರೆ ಕನ್ಯಾ ರಾಶಿಯವರ ಫಲಾನುಫಲ ಹೇಗಿದೆ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ವ್ಯಯಾಧಿಪತಿಯಾದಂಥ ಸೂರ್ಯ 12ನೇ ಮನೆ ಅಧಿಪತಿ 8ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಕನ್ಯಾ ರಾಶಿಯವರಿಗೆ ವಿಪರೀತ ರಾಜಯೋಗ ಉಂಟಾಗುತ್ತೆ. ಸೂರ್ಯ ಅಷ್ಟಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಪಘಾತಗಳು ಕೂಡ ಆಗ್ಬೋದು, ಆಯುಷ್ಯಗೆ ಕಂಟಕಗಳು ಉಂಟಾಗ್ಬೋದು, ಅಥವಾ ಕೆಲವರಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳು, ಕೆಲವರಿಗೆ ಪರ್ಮನೆಂಟ್ ಸಪ್ರೇಷನ್, ಕೆಲವರು ಟೆಂಪ್ರವರಿ ಸಪ್ರೇಷನ್, ಬೇರೆ ಬೇರೆ ಇರುವಂಥದ್ದು, ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ, ಬರೀ ಕೆಲಸದ್ದೇ ಟೆನ್ಷನ್ ಇರುತ್ತೆ. ಈ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಶತ್ರುಗಳನ್ನ ಸೋಲಿಸ್ತೀರಾ. ನಿಮಗಿರುವಂಥ ಕಾಯಿಲೆಗಳು, ವ್ಯಾಧಿಗಳು ನಿವಾರಣೆ ಆಗುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ, ಗೌರವ ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇವೆಲ್ಲ ಶುಭ ಫಲಗಳು
ನಿಮಗೆ ಪ್ರಾಪ್ತಿಯಾಗುತ್ತೆ. ಕನ್ಯಾ ರಾಶಿ ಜಾತಕರಿಗೆ ಇನ್ನು ವಾರದ ಕೊನೆ 2 ದಿನ ಏನಾದರೂ ಒಂದು ಆಪಾದನೆಗಳು, ಶನಿವಾರ ಭಾನುವಾರ ಪುರುಷ ಜಾತಕರಾಗಿದ್ದರೆ ಪತ್ನಿ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಎಚ್ಚರ. ಕನ್ಯಾ ರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸೂರ್ಯ ನೋಡಿ ಲಾಭಾಧಿಪತಿ 7ನೇ ಮನೆ ರಾಶಿ ಚಕ್ರದಲ್ಲಿ 7ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಗಂಡ ಹೆಂಡತಿನಲ್ಲಿ ಏನಾದರೂ ಒಂದು ಅನೋನ್ಯತೆ ಇರಲ್ಲ, ಲಾಭ ಆಗುತ್ತೆ. ಯಾವುದರಿಂದ ಲಾಭ ಆಗುತ್ತೆ? ಸ್ನೇಹಿತರಿಂದ ಲಾಭ ಆಗುತ್ತೆ. ನಿಮ್ಗೆ ಅಣ್ಣ ಇದ್ರೆ ಅವರಿಂದ ಅನುಕೂಲ ಆಗುತ್ತೆ. ಆದರೆ ವಿವಾಹ ಜೀವನದಲ್ಲಿ ಕಲಹಗಳಾಗುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಬುಧವಾರ ನಿಮಗೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುವಂಥದ್ದು, ಅಥವಾ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ನಿಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ವ್ಯರ್ಥ ಖರ್ಚುಗಳು ಜಾಸ್ತಿ ಆಗುವಂತಹ ಸಾಧ್ಯತೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ ಮಂಗಳವಾರ ಬುಧವಾರ ಬಿಟ್ಟರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ತಾವು ಮಾಡುವಂಥ ವೃತ್ತಿಯಲ್ಲಿ ಲಾಭ ಆಗುತ್ತೆ. ಗೌರವ ಮತ್ತು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತೀರಿ. ಹಿರಿಯರಿಂದ ಉತ್ತಮವಾದಂತಹ ಹೆಸರನ್ನು ನೀವು ಪಡಿತೀರಾ ತುಲಾ ರಾಶಿ ಜಾತಕರು. ಹಾಗಾಗಿ ತುಲಾ ರಾಶಿ ಜಾತಕರು ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ಪೂಜೆ ಮಾಡಿ, ಅಥವಾ ನಿಮ್ಮ ಕುಲದೇವರು ಇಷ್ಟ ದೇವರನ್ನು ಕೂಡ ನೀವು ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 8ನೇ ರಾಶಿಗೆ ವೃಶ್ಚಿಕ ರಾಶಿ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ನೋಡಕ್ ಹೋದಾಗ, ವೃಶ್ಚಿಕ ರಾಶಿಗೆ ಸೂರ್ಯ ದಶಮಾಧಿಪತಿಯಾಗಿ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಋಣ ಸಾಲಗಳನ್ನ ತೀರಿಸುವಂತಹ ಶಕ್ತಿ. ಎಲ್ಲಾದ್ರೂ ಬ್ಯಾಂಕ್ಗಳಲ್ಲಿ ಲೋನ್ ಅಪ್ಲೈ ಮಾಡಿರ್ತೀರ, ಸಾಲಗಳು ಬೇಕು ಅಂತ, ಅದು ಪ್ರಾಪ್ತಿಯಾಗುತ್ತೆ. ಸರ್ಕಾರದಿಂದ ಯಾವ್ದಾದ್ರು ದುಡ್ಡುಗಳು ಬರೋದು ನಿಂತೋಗಿದ್ರೆ ಬರುತ್ತೆ. ಗುರುಜಿ ನಾನು ರೋಡ್ ವರ್ಕ್ ಮಾಡಿದ್ದೀನಿ, ವಾಟರ್ ವರ್ಕ್ ಮಾಡಿದ್ದೀನಿ, ಸರ್ಕಾರದಿಂದ ದುಡ್ಡು ಬರುತ್ತೋ ಬರಲ್ವೋ? ಈಗ ಬರುವಂಥದ್ದು. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುವಂಥದ್ದು. ಗುರುಜಿ ನನಗೆ ತುಂಬಾ ದಿವಸದಿಂದ ಕಾಯಿಲೆ, ಅದು ವಾಸಿಯಾಗುತ್ತಾ? ಈ ವಾರದಲ್ಲಿ ವಾಸಿಯಾಗುವಂತಹ ಸಾಧ್ಯತೆ. ಒಳ್ಳೆ ಡಾಕ್ಟ್ರು ನಿಮ್ಮ ರೋಗವನ್ನ ಕಂಡಿಡಿದು ಅದಕ್ಕೆ ಉತ್ತಮವಾದ ಔಷಧಿಯನ್ನ ಕೊಟ್ಟು ಕಾಯಿಲೆಯನ್ನ ಹೋಗಲಾಡಿಸುವಂತಹ ಶಕ್ತಿ ಆ ಡಾಕ್ಟ್ರಿಗೂ ಬರುತ್ತೆ, ನಿಮ್ಮ ಶರೀರಕ್ಕೂ ಕೂಡ ತಡ್ಕೊಳ್ಳುವಂತ ಶಕ್ತಿ ಪ್ರಾಪ್ತಿಯಾಗುತ್ತೆ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಮಾನಸಿಕವಾಗಿ ಹಿಂಸೆ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಏನೋ ಒಂಥರ ಭಯ, ನಿದ್ರಾಭಂಗ, ಫೋನ್ ಯಾವುದೋ ಒಂದು ಬಂದ್ಬಿಡೋದು, ಅವ್ರ ಹತ್ರ ನೆಗೆಟಿವಿಟಿ, ಏನೋ ಸಡನ್ನಾಗಿ ಯಾರೋ ಒಬ್ರು ಕೂಗ್ಬಿಟ್ರು, ಏನೋ ಒಂದು ಮಾತಾಡಿದ್ರು ಅಂತ ನಿದ್ದೆ ಹೊರಟೋಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅಜೀರ್ಣ ಆಗುವಂಥ ಸಾಧ್ಯತೆ ಇದೆ. ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಶತ್ರುಗಳನ್ನ ನೀವು ಸೋಲಿಸ್ತೀರಿ. ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ನಿಮಗೆಲ್ಲ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಇನ್ನು ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರಿಗೆ 13 ಏಪ್ರಿಲ್ 2026ರಿಂದ 19 ಏಪ್ರಿಲ್ 2026ವರೆಗೂ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೂರ್ಯ ನಿಮಗೆ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಮಕ್ಕಳಿಗೆ ಅನಾರೋಗ್ಯ, ನೀವು ಓದಿರುವಂತಹ ವಿದ್ಯೆಯಿಂದ ನೀವು ಕೆಲಸ ಮಾಡಬೇಕು ಅಂದಾಗ ಅನೇಕ ತೊಂದರೆಗಳನ್ನ ಧನಸ್ಸು ರಾಶಿ ಜಾತಕರು ಅನುಭವಿಸಬೇಕಾಗಿ ಬರಬಹುದು.
ಯಾಕಂದ್ರೆ ಸೂರ್ಯ ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಶುಭ ಫಲಗಳನ್ನ ಕೊಡ್ತಾನೆ. ಧನಸ್ಸು ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ನಿಮಗೆ ನೆಮ್ಮದಿ ಇರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಧೈರ್ಯ ಹೆಚ್ಚಾಗುತ್ತೆ, ಧನಲಾಭ ಆಗುತ್ತೆ, ಉತ್ತಮವಾದ ಕೀರ್ತಿಯನ್ನ ಪಡಿತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಧನಸ್ಸು ರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು, ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ಬೇಸರ ಆಗುವಂಥದ್ದು, ಮನಸ್ಸು ಸ್ಥಿರವಿರಲ್ಲ, ನಿದ್ರಾಭಂಗ ಉಂಟಾಗುವಂಥ ಸಾಧ್ಯತೆ ಇದೆ. ವಾರದ ಕೊನೆ 4 ದಿನ ಧನಸ್ಸು ರಾಶಿ ಜಾತಕರು ಗುರುಗಳ ಗುರು ಸದ್ಗುರು ಆಗಿರುವಂಥ ಶಿವನನ್ನ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನು ನೋಡ್ತಾ ಹೋದಾಗ, ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿಯಾದಂತಹ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತಾಯಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಮನೆ ಬಾಡಿಗೆಗಳು ಸರಿಯಾಗಿ ಬರದೇ ಇರುವಂಥದ್ದು, ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಈಡೇರದೆ ತೊಂದರೆಯನ್ನ ಅನುಭವಿಸುವಂಥದ್ದು, ನಿಮಗೆ ಅನಾರೋಗ್ಯ ಉಂಟಾಗುವಂಥದ್ದು, ಅಥವಾ ನೀವು ಚೆನ್ನಾಗಿದ್ರೆ ನಿಮ್ಮ ತಾಯಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ವಾಹನಗಳು ಅಪಘಾತಗಳಾಗುವಂಥ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಈ ವಾರ ನಿಮಗೆ ಮಾನನಷ್ಟ, ಧನನಷ್ಟ, ವಾದ ವಿವಾದಗಳು, ಎಲ್ಲಾ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ, ಮಾನಸಿಕವಾಗಿ ಹಿಂಸೆ, ಎದೆಯಲ್ಲಿ ತೊಂದರೆ. ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ ಮತ್ತು ಭಾನುವಾರ. ಮಕರ ರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸೋದನ್ನ ಮರಿಬಾರದು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದ್ರೆ ಕುಂಭರಾಶಿ. ಯಾರು ಕುಂಭರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ಕುಂಭರಾಶಿಯವರಿಗೆ ಉತ್ತಮವಾದ ನೆರೆಹೊರೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ, ಧೈರ್ಯದಿಂದ ಮುನ್ನುಗ್ತೀರಿ. ಸಪ್ತಮಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ವಾರ ಮಾಡಬೇಕು ಅಂದ್ರೆ ನಿಮ್ಮ ಪತ್ನಿ, ಪುರುಷ ಜಾತಕರಾಗಿದ್ದರೆ ಪತ್ನಿಯನ್ನ ಜೊತೆಗಿಟ್ಟುಕೊಂಡು ವ್ಯವಹಾರ ಮಾಡಿ ಸಫಲತೆಯನ್ನು ಹೊಂದಿರಿ. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆಗಿದ್ದು ವ್ಯವಹಾರವನ್ನ ಮಾಡಿದಾಗ ತುಂಬಾ ಸಕ್ಸಸ್ ಆಗುತ್ತೆ. ಅಥವಾ ಪತಿ ಪತ್ನಿ ನಂಗೆ ಬೇಡ ಅಂದ್ರೆ ಪಾರ್ಟ್ನರ್ಸ್ ಜೊತೆಗೂ ಕೂಡ ವ್ಯವಹಾರ ಮಾಡಿದ್ರು ಕೂಡ ಸಕ್ಸಸ್ ಅನ್ನೋದು ಈ ವಾರ ಕಂಡು ಬರ್ತಾ ಇದೆ. ಕುಂಭರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಸನ್ಮಾನಗಳಾಗುತ್ತೆ, ಒಡವೆಗಳನ್ನ ಕೊಂಡ್ಕೊಂತೀರಿ, ಕಾಣಿಕೆಗಳು ಪ್ರಾಪ್ತಿಯಾಗುತ್ತೆ, ಸ್ನೇಹಿತರನ್ನ ಸಂಧಿಸ್ತೀರಿ, ಉಲ್ಲಾಸವಾಗಿರ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ವಾದ ವಿವಾದಗಳು, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ಕುಟುಂಬದಲ್ಲಿ ದುಃಖದ ವಾತಾವರಣ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಜಯ ಪ್ರಾಪ್ತಿಯಾಗುತ್ತೆ, ನೆಮ್ಮದಿಯ ಜೀವನವನ್ನು ನೀವು ಅನುಭವಿಸ್ತೀರಿ. ಈ ವಾರ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ ಮತ್ತು ಭಾನುವಾರ. ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ ನೀವೆಲ್ಲ ಶಿವನನ್ನ ನಿಮ್ಮ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಮಂತ್ರ ಜಪ ಮಾಡಿದ್ರೆ ಸಾಕು, ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ, ವಿಭೂತಿಯಿಂದ ಶಿವನನ್ನ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮಗೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತ? ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಅಂದ್ರೆ ಮೀನರಾಶಿ. ಯಾರು ಮೀನರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಲ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೀನರಾಶಿಯವರಿಗೆ ಮಾನಸಿಕವಾಗಿ ಕೋಪ, ಪೇಷನ್ಸ್ ಅನ್ನೋದು ಇರಲ್ಲ, ಅಥವಾ ಮೈಂಡ್ ಸರಿಯಾಗಿ ಕೆಲಸ ಮಾಡದೇ ಇರುವಂಥದ್ದು, ಅಥವಾ ಬಹಳ ಮಂದಗತಿಯಲ್ಲಿ ಮನಸ್ಸು ಚಿಂತನೆಗಳು ಮಾಡುವಂಥದ್ದು,
ಇನ್ನೊಬ್ಬರಿಗೆ ಮೋಸ ವಂಚನೆಗಳನ್ನ ಮಾಡಿದ್ರೆ ಸಿಕ್ಕಿಕೊಳ್ಳುವಂತ ಸಾಧ್ಯತೆ, ಪೊಲೀಸ್ ಕೇಸ್ಗಳೇನಾಗಿದ್ರೆ ಮೀನರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಮೀನರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಆಯಾಸ ಆಗುವಂಥದ್ದು, ವ್ಯರ್ಥ ಓಡಾಟ ಉಂಟಾಗುವಂಥದ್ದು, ತಾಯಿಯ ಜೊತೆ ಕಲಹ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳು ಉಂಟಾಗುವಂಥದ್ದು ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಉತ್ತಮವಾದ ಭವಿಷ್ಯ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಮತ್ತೆ ನಿಮಗೆ ಪ್ರಮೋಷನ್ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಕೆಟ್ಟೋಗುತ್ತೆ. ಶನಿವಾರ, ಭಾನುವಾರ ವಾದ ವಿವಾದಗಳು, ಧನ ನಷ್ಟ, ಧನ ಮೂಲಂ ಇದಂ ಜಗತ್ ಅಂತೀವಿ. ಧನನೇ ನಷ್ಟ ಆದಾಗ ಜೀವನ ಮಾಡೋದು ಹೇಗೆ ಅಲ್ವಾ? ಈ ವಾರ ಒಟ್ಟು 5 ದಿನ ನಿಮಗೆ ಟೈಮು ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಗುರುವಾರ, ಶುಕ್ರವಾರ ನಿಮ್ಮ ಟೈಮು ಚೆನ್ನಾಗಿರುತ್ತೆ. ಪ್ರಿಯ ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ಪಾಮಿಸ್ಟ್ರಿ ಅಂದರೆ ಹಸ್ತ ಸಾಮುದ್ರಿಕ ಶಾಸ್ತ್ರ, ಮುಖ ಸಾಮುದ್ರಿಕ ಶಾಸ್ತ್ರ, ಫೇಸ್ ರೀಡಿಂಗ್ ಇಂದ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಯಾರು ಅಂದರೆ ಯಾರಾದ್ರೂ ಡೇಟ್ ಆಫ್ ಬರ್ತ್ ಇಲ್ಲ ಅಂಥವರು ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ, ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತಿಯಾಗಲಿ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.